Dear students, welcome to Kalarava Academy. Students, in this video we have give you a big breaking news that was tomorrow second PUC result is announced. So many students are waiting for the result. So students, ನಾಳೆ 10ನೇ ತಾರೀಕು ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಿಡುಗಡೆ ಆಗ್ತಾಯಿದೆ. ಈ ಒಂದು ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಬಿಡುಗಡೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಕಾಯ್ತಾಯಿದ್ರಿ. ಅಂತಹ ಒಂದು ಸಮಯ ಈಗ ಬಂದೇ ಬಿಟ್ಟಿದೆ. ಸೊ ಈ ಒಂದು ರಿಸಲ್ಟನ್ನು ಮೊಬೈಲಲ್ಲಿ ಹೇಗೆ ಚೆಕ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ನಾನು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ಸೊ ಈಗಲೂ ಸಹ ಈ ರಿಸಲ್ಟ್ನ ಒಂದು ಆದೇಶ ಏನು ಬಂದಿದೆ, ಇಲಾಖೆಯಿಂದ ಬಂದಿರತಕ್ಕಂತಹ ಆದೇಶ ಏನು ಪಿ ಯು ಬೋರ್ಡ್ನಿಂದ ಅಂತಕ್ಕಂಥದ್ದನ್ನು ಮೊದಲು ನೋಡೋಣ. ಆನಂತರ ಮೊಬೈಲ್ನಲ್ಲಿ ಹೇಗೆ ನೋಡೋದು, ರಿಸಲ್ಟನ್ನು ಯಾವ ರೀತಿ ನೋಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಇಲ್ಲಿ ಪಿನ್ ಟು ಪಿನ್ ಸ್ಟೆಪ್ನ ತೋರಿಸ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಇದರಲ್ಲಿ ರಿಸಲ್ಟನ್ನು ಯಾವ ರೀತಿ ನೀವು ಚೆಕ್ ಮಾಡ್ಬೋದು ನಿಮ್ಮ ಮೊಬೈಲಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಸೊ ಸ್ಟೂಡೆಂಟ್ಸ್, ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಬೋರ್ಡಿಂದ ಈಗ ನಿಮಗೆ ಪಿ ಯು ಸಿ ರಿಸಲ್ಟನ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿಯನ್ನು ತೋರಿಸ್ತೇನೆ. ಮಾರ್ಚ್ 2024 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1 ದಿನಾಂಕ 1/3/2024ರಿಂದ 22/3/2024 ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 10/4/2024 ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶವನ್ನು https://carresults.nic.in ಜಾಲತಾಣದಲ್ಲಿ 10ನೇ ತಾರೀಕು ಬೆಳಿಗ್ಗೆ 11 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ ಅಂತೇಳಿ ಅಧ್ಯಕ್ಷರು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಂತೆ ನಾಳೆ ನಿಮಗೆ ರಿಸಲ್ಟು ಖಾತ್ರಿಯಾಗಿದೆ. ನಾಳೆ ರಿಸಲ್ಟ್ ಬಂದೇ ಬರ್ತದೆ. ಆ ರಿಸಲ್ಟನ್ನು ನೀವು ಮೊಬೈಲಲ್ಲಿ ಹೇಗೆ ನೋಡಬೇಕು, ಯಾವ ಒಂದು ವೆಬ್ಸೈಟ್ಗೆ ಹೋಗ್ಬೇಕು, ಇಲ್ಲೇನು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ, ಅಲ್ಲಿ ಹೋದಾಗ ನಿಮಗೆ ಏನು ಸಿಗುತ್ತೆ, ಯಾವ ಪೇಜ್ ಓಪನ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೇನೆ. ಬನ್ನಿ ನೋಡೋಣ ಈಗ ಮೊಬೈಲಲ್ಲಿ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ. ಯಾವುದೇ ಕಾರಣಕ್ಕೂ ಇದನ್ನು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗ್ರಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಈಗ. ಸ್ಟೂಡೆಂಟ್ಸ್, ಇಲ್ಲಿ https://carresults.nic.in ಈ ಒಂದು ಇದನ್ನು ರಿಸಲ್ಟ್ ಪೇಜನ್ನು ನೀವು ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ, ಹೋದ ವರ್ಷದ ಪೂರಕ ಪರೀಕ್ಷೆ ಮತ್ತು CET ಪರೀಕ್ಷೆ ಫಲಿತಾಂಶ ಪ್ರಕಟಣೆಯ ಪೇಜ್ ಇದೆ. ನಾಳೆ ನಿಮಗೆ 10 ಗಂಟೆ ಮೇಲೆ ಇದೇ ಬಾಕ್ಸ್ ಒಳಗಡೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ 2024 ಪ್ರಕಟಣೆ ಅಂತೇಳಿ ಫಲಿತಾಂಶ ಪ್ರಕಟಣೆ ಅಂತೇಳಿ ಬರ್ತದೆ. ಆ ಫಲಿತಾಂಶ ಪ್ರಕಟಣೆ ಅಂತ ಬಂದಾಗ ನೀವು ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಇಲ್ಲಿ ಈ ದ್ವಿತೀಯ ಪಿ ಯು ಸಿ ಇದನ್ನು ನೀವು ಲಿಂಕನ್ನು ಈ ಥರ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗ್ತದೆ. ನಿಮಗೆ ಎಂಟರ್ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ರಿಜಿಸ್ಟರ್ ನಂಬರ್ ಎಷ್ಟಿರ್ತದೋ ಅದನ್ನು ನೀವೇನು ಮಾಡಬೇಕು, ಇಲ್ಲಿ ಎಂಟರ್ ಮಾಡಬೇಕು. ಪೂರ್ತಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಸಬ್ಜೆಕ್ಟನ್ನು ಎಂಟ್ರಿ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಸಿಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಬರುತ್ತೆ. ಸೈನ್ಸ್ ಇದ್ದರೆ ಸೈನ್ಸಿಗೆ ಕ್ಲಿಕ್ ಮಾಡ್ಬೋದು, ಆರ್ಟ್ಸ್ ಇದ್ದರೆ ಆರ್ಟ್ಸಿಗೆ ಕ್ಲಿಕ್ ಮಾಡಿರಿ, ಕಾಮರ್ಸ್ ಇದ್ದರೆ ಕಾಮರ್ಸಿಗೆ ಕ್ಲಿಕ್ ಮಾಡಿರಿ. ಯಾವುದಿರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟನ್ನು ಕೊಡಬೇಕು. ಇಲ್ಲಿ ರಿಜಿಸ್ಟರ್ ನಂಬರ್, ಇಲ್ಲಿ ನನ್ನ ಕಡೆ ಯಾವುದೋ ರಿಜಿಸ್ಟರ್ ನಂಬರ್ ಇಲ್ಲ, ಆದರೂ ಸುಮ್ಮನೆ ಯಾವುದೋ ಒಂದು ನಂಬರ್ನ ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟು ರಿಜಿಸ್ಟರ್ ನಂಬರ್ ಇರ್ತದೆ. ಅದಾದ ನಂತರ ನಿಮಗೆ ಸಬ್ಜೆಕ್ಟನ್ನು ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಿ ಸಬ್ಜೆಕ್ಟನ್ನು ಎಂಟ್ರಿ ಮಾಡ್ತೀರಿ, ಆನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀರಿ. ರಿಜಿಸ್ಟರ್ ನಂಬರ್ ಕರೆಕ್ಟ್ ಇದ್ದರೆ ನಿಮಗೆ ನಿಮ್ಮ ರಿಸಲ್ಟ್ ಕಂಪ್ಲೀಟಾಗಿ ಡೀಟೇಲಾಗಿ ಓಪನ್ ಆಗ್ತದೆ, ಯಾವ ಸಬ್ಜೆಕ್ಟ್ ಏನೇನು ಅಂತ. ಇಲ್ಲಿ ರಿಜಿಸ್ಟರ್ ನಂಬರ್ ಸರಿ ಇಲ್ಲದೆ ಇರೋದ್ರಿಂದ ಅದು ರಿಜಿಸ್ಟರ್ ನಂಬರ್ ನಾಟ್ ಫೌಂಡ್ ಅಂತ ಬರ್ತಾಯಿದೆ ಅಷ್ಟೇ. ಹಾಗಾಗಿ ಕರೆಕ್ಟಾದಂತಹ ರಿಜಿಸ್ಟರ್ ನಂಬರ್ನ ನೀವು ಎಂಟ್ರಿ ಮಾಡಿದ್ದೆ ಆದರೆ ನಿಮಗೆ ನಿಮ್ಮ ಪೂರ್ಣ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಕೂಡ ಹೇಗಿರುತ್ತೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ, ಈ ಥರ ನಿಮ್ಮ ರಿಸಲ್ಟು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಮೊದಲು ಲ್ಯಾಂಗ್ವೇಜಸ್ ಇರ್ತದೆ, ಕನ್ನಡ, ಇಂಗ್ಲೀಷ್ ಲ್ಯಾಂಗ್ವೇಜಸ್ ಇರ್ತದೆ. ಇದು ಆರ್ಟ್ಸ್ ತಗೊಂಡಿರೋದ್ರಿಂದ ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಾಲಜಿ,
ಪೊಲಿಟಿಕಲ್ ಸೈನ್ಸು. ಇದರಲ್ಲಿ ಥಿಯರಿ ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸು. ಸೈನ್ಸ್ನವರಿಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇರ್ತದೆ. ಸೊ ಇಲ್ಲಿ ಆರ್ಟ್ಸ್ನವ್ರಿಗೆ ಯಾವುದೇ ಪ್ರಾಕ್ಟಿಕಲ್ ಮಾರ್ಕ್ಸ್ ಇರೋದಿಲ್ಲ. ಸೊ ಇದರಲ್ಲಿ ರಿಸಲ್ಟ್ ಪಾಸ್ ಆಗಿದೆಯೋ ಹೇಗೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ. ಸೊ ಇಲ್ಲಿ ರಿಸಲ್ಟು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಅಥವಾ ಯಾವುದು ಅಂತ ರಿಸಲ್ಟನ್ನು ಬರ್ತದೆ. ಸೊ ಈ ರೀತಿ ನೀವು ನಿಮ್ಮ ರಿಸಲ್ಟನ್ನು ನಾಳೆ 11 ಗಂಟೆಯ ನಂತರ ಮೊಬೈಲಲ್ಲಿ ಪಡಿಬೋದು. 10:50ರಿಂದನೇ ಸ್ಟಾರ್ಟ್ ಮಾಡ್ಬೋದು. ಒಂದೊಂದು ಸಲ ಅಕಸ್ಮಾತ್ ಅವರು ಒಂದು ತಾಂತ್ರಿಕ ಯಾವುದೇ ದೋಷ ಆಗಲಿಲ್ಲ ಅಂತಂದರೆ ಕರೆಕ್ಟಾಗಿ 11 ಗಂಟೆಗೆ ನೀವು ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಸುದ್ದಿಗೋಷ್ಠಿಯನ್ನು 10 ಗಂಟೆಗೆ ಕರೆದಿದ್ದಾರೆ. 10 ಗಂಟೆಗೆ ಟಿ ವಿ ನ್ಯೂಸ್ಗಳಲ್ಲೆಲ್ಲ ಬರ್ತದೆ. ಆನಂತರ 11 ಗಂಟೆ ನಂತರ ನೀವು ನಿಮ್ಮ ಮೊಬೈಲ್ಗಳಲ್ಲಿ ನಾನು ಈಗೇನು ತೋರಿಸಿದ್ದೀನೋ ಅದು ಕಾರ್ ರಿಸಲ್ಟ್ಸ್ .nic.in ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿರಿ. ಕಾರ್ ರಿಸಲ್ಟ್ಸ್ ಇಲ್ಲಿ ಏನು ತೋರಿಸ್ತಾ ಇದೆಯಲ್ಲ, ಕಾರ್ ರಿಸಲ್ಟ್ಸ್ .nic.in ಇಷ್ಟು ಹೊಡೆದ್ರೂ ಸಾಕು, ನಿಮಗೆ ಡೈರೆಕ್ಟಾಗಿ ಆ ಒಂದು ಪೇಜ್ಗೆ ಬರುತ್ತೆ. ಆ ಪೇಜ್ ಓಪನ್ ಆದಮೇಲೆ ನೀವೇನು ಮಾಡಬೇಕು, ನಿಮ್ಮ ರಿಜಿಸ್ಟರ್ ನಂಬರ್ ಈ ಪೇಜ್ ಓಪನ್ ಆಗುತ್ತೆ. ಇದಾದ ನಂತರ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟರ್ ನಂಬರು ಮತ್ತು ಸಬ್ಜೆಕ್ಟ್ ಕಾಂಬಿನೇಷನನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ವಿದ್ಯಾರ್ಥಿಗಳೇ ಈ ಒಂದು ರಿಸಲ್ಟನ್ನು ನೋಡಿ ನೀವು ನಿಮ್ಮ ರಿಸಲ್ಟನ್ನು ನೋಡ್ತೀರಾ ಅಂತ ಅಂದ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.